ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಗ್ರಹಣ ಒಳ್ಳೊಳ್ಳೆಯ ಸ್ನೇಹಿತರನ್ನ ಕೊಡಲಿದೆ. ಬಿಸ್ನೆಸ್ ಪಾರ್ಟ್ನರ್ಸ್ ಏನಾದ್ರು ನಿಮ್ಮಲ್ಲಿ ಜಗಳ ಮನಸ್ತಾಪಗಳಿದ್ದು ಎಲ್ಲ ತುಂಬಾ ಸಮಸ್ಯೆ ಆಗ್ತಾ ಇದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಹೊಡೆತ ಬೀಳ್ತಾ ಇದೆಯಾ, ನೀವು ಜಾಬ್ ಮಾಡ್ತಾ ಇದ್ರ ಟ್ರಾನ್ಸ್ಫರ್ ಬೇಕು, ಎಷ್ಟು ಕಷ್ಟಪಟ್ಟರು ನಿಮಗೆ ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೆ ಋಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಶುಭ ಸಮಾಚಾರವನ್ನ ನಾನು ನಿಮ್ಮ ಹತ್ರ ತೆಗೆದುಕೊಂಡು ಬಂದಿದ್ದೇನೆ ಇವತ್ತಿನ ದಿವಸ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಶುಭ ವಿಚಾರವನ್ನ ರೀಚ್ ಮಾಡಬೇಕು ನೀವು. ಅದರಿಂದ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಈ ಒಂದು ರಹಸ್ಯಮಯವಾದ ಶುಭ ವಿಚಾರ ಗೊತ್ತಾಗ್ಲಿ. ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು ಈ ವರ್ಷ 2024ನೇ ಇಸ್ವಿಯ ಕೊನೆಯ ಚಂದ್ರಗ್ರಹಣ ಆಯ್ತಲ್ವಾ. ಸೊ ಚಂದ್ರಗ್ರಹಣ ಭಾರತದಲ್ಲಿ ಅಫ್ಕೋರ್ಸ್ ಕಾಣಿಸ್ತಾ ಇಲ್ಲ. ಸೊ ಕಾಣಿಸ್ತಾ ಇಲ್ಲ ಅಂದ್ರೆ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಏನು, ಗ್ರಹಣಕ್ಕಿಂತ ಮುಂಚೆ ಉಪವಾಸ ಇರೋದು, ಗ್ರಹಣದಲ್ಲಿ ಉಪವಾಸ ಇರೋದು ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಗ್ರಹಣದ ಆದಿ ಮಧ್ಯಾಂತ್ಯದಲ್ಲಿ 3 ಸಲ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದು ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ದರ್ಭೆ ಹಾಕಿಟ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನು ಅವಶ್ಯಕತೆ ಇದೆ ಅಂದ್ರೆ ದೇವತಾರಾಧನೆ ಅವಶ್ಯಕತೆ ಇದೆ. ಯಾಕಂದ್ರೆ ಗ್ರಹಣ ನಿಮಗೆ ಬಹಳ ಅಪರೂಪದ ಸಮಯ, ಪರ್ವಕಾಲ ಅದು. ಸೊ ಅದರಿಂದ ಎಲ್ಲೋ ಗ್ರಹಣ ಅಂತೆ ನಮ್ಮಲ್ಲಿ ಏನು ಆಚರಣೆ ಇಲ್ಲ, ಆದರೆ ನಮ್ಮಲ್ಲಿ ಫಲಾನೂ ಸಿಗಲ್ಲ ಅಂತ ಅನ್ಕೊಳ್ಬೇಡಿ. ನಿಮಗೆ ಅತ್ಯಂತ ಶುಭ ಫಲವಿದೆ. ಯಾಕೆಂದ್ರೆ ಮೀನ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದು. ಮಕರ ರಾಶಿಯಿಂದ ಮೀನ ರಾಶಿ 3ನೇ ರಾಶಿ, ಮಕರ ಕುಂಭ ಮೀನ. ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ. ಸೊ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಆಚರಣೆ ಇಲ್ದೋದ್ರೂ ಬೇಡ, ಫಲವನ್ನು ತೆಗೆದುಕೊಳ್ಳಿ. ಪಾಸಿಟಿವ್ ಎನರ್ಜಿ ಏನು ಬರುತ್ತೆ ಅಂತ ತಗೋಬಹುದಲ್ಲ, ದೇವತಾರಾಧನೆ ಮೂಲಕ ತೆಗೆದುಕೊಳ್ಳಬಹುದು. ಇದನ್ನು ತಾತ್ಸಾರ ಮಾಡಬೇಡಿ ದಯವಿಟ್ಟು. ಈಗ ಅಮೆರಿಕದಲ್ಲಿ ಗ್ರಹಣ ಆಗ್ತಾ ಇದ್ರೆ ನಮಗೇನ್ರಿ ಅಂದ್ರೆ, ಅಮೆರಿಕದಲ್ಲಿ ರಿಸೆಷನ್ ಆಯ್ತು ಅನ್ಕೊಳ್ಳಿ ನಾಳೆ ದಿವಸ, ನಿಮ್ಮ ಮೇಲೆ ಎಫೆಕ್ಟ್ ಆಗೋದಿಲ್ವಾ? ಭಾರತದ ಮೇಲೆ ಎಫೆಕ್ಟ್ ಆಗೋದಿಲ್ವಾ? ಹಾಗೇ ಆಗುತ್ತೆ. ನಿಮಗೆ ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ಮಾಡಿಕೊಂಡ್ರು, ಎಫೆಕ್ಟ್ ಆಗ್ಲಿಲ್ವಾ? ಇಡೀ ಭೂಮಂಡಲವೇ ಎಫೆಕ್ಟ್ ಅಂದ್ರೆ ಎಲ್ಲ ದೇಶಗಳು ಎಫೆಕ್ಟ್ ಆಯ್ತು. ಅದು ಒಳ್ಳೆ ಎಫೆಕ್ಟ್ ಆಯ್ತೋ ಕೆಟ್ಟ ಎಫೆಕ್ಟ್ ಆಯ್ತೋ ಸೆಕೆಂಡ್ರಿ. ಈಗ ನೋಡಿ, ಮಕರ ರಾಶಿಯವರಿಗೆ ಸೆಕೆಂಡ್ ಏನು ಇವಾಗ ಶುಭ ಫಲ ಇದೆ, ಬೇಕಾ ಬೇಡವಾ? ಎಫೆಕ್ಟ್ ಇಲ್ಲ ಅಂತ ಬಿಟ್ಬಿಡೋದಾ? ಎಷ್ಟೆಲ್ಲ ವಿಚಾರಗಳಲ್ಲಿ ಒಳ್ಳೇದಾಗೋದಿದೆ ಗೊತ್ತಾ? ಈ ಒಂದು ಚಂದ್ರಗ್ರಹಣ ಮಕರ ರಾಶಿಯವರಿಗೆ ಹಲವಾರು ವಿಚಾರಗಳಲ್ಲಿ ಶುಭ ಫಲಗಳನ್ನು ಕೊಡೋದಿದೆ. ಅದನ್ನ ಜಸ್ಟ್ ಚಂದ್ರನ ಆರಾಧನೆ ಮಾಡ್ಕೊಂಡು ಪಡ್ಕೊಳ್ಬೇಕಷ್ಟೇ. ನೀವು ಅದನ್ನು ಅಪಾರ್ಥ ಮಾಡ್ಕೊಳ್ಬಾರ್ದು, ಯಾರು ಮಾಡ್ತಾರೆ ಅಂತ ತಾತ್ಸಾರನೂ ಮಾಡಬಾರ್ದು, ಏನೂ ಆಗೋದಿಲ್ಲ ಅಂತ ಬಿಟ್ಲೂಬಾರ್ದು. ನೀವು ಚಂದ್ರನ ಆರಾಧನೆ ಮಾಡ್ಕೊಳ್ಳಿ, ನೀವು ಶುಭ ಫಲಗಳನ್ನು ಪಡ್ಕೊಳ್ಳಿ. ಎಷ್ಟು ಸಿಂಪಲ್, ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಸೊ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರು ಈ ವಿಡಿಯೋನ ಲೈಕ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯಾಕೆ ಅಂತಂದರೆ ನೋಡಿ, 3ನೇ ಮನೆಯಲ್ಲಿ ಅಂದರೆ ತೃತೀಯದಲ್ಲಿ ಸಪ್ತಮಾಧಿಪತಿ ಗ್ರಸ್ತ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂತಂದಾಗ, ಮೊದಲನೇದಾಗಿ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಗ್ರಹಣ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕ ನೆಮ್ಮದಿಯನ್ನು ಕೊಡಲಿದೆ. ಆಲ್ರೆಡಿ ಮದುವೆ ಆಗೋಗಿದೆ, ಜಗಳ ಮನಸ್ತಾಪಗಳಾಗ್ತಾ ಇದೆ, ದಾಂಪತ್ಯ ಕಲಹಗಳಾಗ್ತಾ ಇದೆಯಾ, ಅದು ಕೂಡ ನಿಮಗೆ ಸಾಲ್ವ್ ಮಾಡಿಕೊಡಲಿದೆ ಈ ಗ್ರಹಣ. ಒಳ್ಳೊಳ್ಳೆಯ ಸ್ನೇಹಿತರನ್ನ ಕೊಡಲಿದೆ. ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ, ಜಗಳ ಮನಸ್ತಾಪಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಟ್ಟು ಈ ಗ್ರಹಣದ ಶುಭ ಫಲಗಳಿಂದಾಗಿ ಮಕರ ರಾಶಿಯವರು ಫ್ರೆಂಡ್ಶಿಪ್ನ ಗಟ್ಟಿ ಮಾಡ್ಕೊಳ್ಬಹುದು. ಮಕರ ರಾಶಿಯ ಬಿಸ್ನೆಸ್ ಪಾರ್ಟ್ನರ್ಸ್ ಏನಾದ್ರು ನಿಮ್ಮಲ್ಲಿ ಜಗಳ ಮನಸ್ತಾಪಗಳಿದ್ದು ಎಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಹೊಡೆತ ಬೀಳ್ತಾ ಇದೆಯಾ, ಅದೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಿಡ್ಬೋದು. ಎಲ್ಲೆಲ್ಲೋ ದೂರ ಪ್ರಯಾಣಗಳು ಹೋಗ್ಬೇಕು ಅನ್ಕೊಂಡಿದ್ದೀರಾ, ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ವಾ? ಏನು ಟೆನ್ಷನ್ ಮಾಡ್ಕೊಂಡ್ಬಿಡಿ. ಚಂದ್ರಗ್ರಹಣದ ಶುಭ ಫಲದಿಂದ ನಿಮ್ಗೆ ಎಲ್ಲ ಕಡೆ ಅನ್ಕೊಂಡಲ್ಲೆಲ್ಲ ನೀವು ಓಡಾಡ್ಕೊಂಡು ಬರ್ಬಹುದು. ನೀವು ಜಾಬ್ ಮಾಡ್ತಾ ಇದ್ರ ಟ್ರಾನ್ಸ್ಫರ್ ಬೇಕು, ಎಷ್ಟು ಕಷ್ಟಪಟ್ಟರು ನಿಮಗೆ ಟ್ರಾನ್ಸ್ಫರ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಇಷ್ಟ ಇಲ್ಲದ ಜಾಗಕ್ಕೆ ಎಲ್ಗೋ ಟ್ರಾನ್ಸ್ಫರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಗೆ ಇಷ್ಟವರ ಜಾಗ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕೆ ಈ ಚಂದ್ರಗ್ರಹಣ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ನಿಮ್ಮ ಹಾಗೂ ನಿಮ್ಮ ಸಹೋದರರ ನಡುವೆ ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ ಯಾವುದೇ ಕಾರಣಕ್ಕಿದ್ರೂ ಸಹ ಈ ಒಂದು ಚಂದ್ರಗ್ರಹಣ ಅದನ್ನೆಲ್ಲ ಸಾಲ್ವ್ ಮಾಡಿಕೊಡುವ ಸಾಧ್ಯತೆ ಇದೆ. ನೀವು ಪ್ರಯತ್ನ ಮಾಡಬೇಕು.
ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಜಗಳ ಅಥವಾ ಅಸಮಾಧಾನ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅಸಮಾಧಾನ ಇದೆ, ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಇದೆ, ದುಃಖ ಇದೆ, ಡೋಂಟ್ ವರಿ. ಈ ಒಂದು ಚಂದ್ರಗ್ರಹಣ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ತುಂಬ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲ, ನಿಮ್ಮ ತಂದೆ ಹಾಗೂ ನಿಮ್ಮ ನಡುವೆ ಜಗಳ ಮನಸ್ತಾಪಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಡುತ್ತೆ ಈ ಚಂದ್ರಗ್ರಹಣ. ನಿಮ್ಮ ತಂದೆಯವರಿಗೆ ಅನಾರೋಗ್ಯ ಇದೆ, ಅದನ್ನು ಪರಿಹಾರ ಮಾಡಿಕೊಡುತ್ತೆ ಈ ಚಂದ್ರಗ್ರಹಣ. ಎಷ್ಟೆಲ್ಲ ಪವರ್ಫುಲ್ ಆಗಿರುವಂಥ ಚಂದ್ರಗ್ರಹಣ. ಯಾಕ್ರೆ ನೀವು ಮಕರ ರಾಶಿಯವರು ಮಿಸ್ ಮಾಡ್ಕೊಳ್ಬೇಕು? ಇದು ಕೇವಲ ಚಂದ್ರನ ಆರಾಧನೆಯನ್ನು ಚಂದ್ರಗ್ರಹಣದ ದಿವಸ ಮಾಡೋದ್ರ ಮೂಲಕ ನಿಮಗೆ ಇಷ್ಟೆಲ್ಲ ಪಾಸಿಟಿವ್ ಆಗುತ್ತೆ ಅಂತಂದರೆ ವೈ ಅದ್ರ ನೋ ಅನ್ನೋದ್ರಲ್ಲಿ ಅರ್ಥನೇ ಇಲ್ವಲ್ಲ. ಅದರಿಂದ ಬುದ್ಧಿವಂತಿಕೆ ಲಕ್ಷಣ ಚಂದ್ರಗ್ರಹಣದ ದಿನ ಚಂದ್ರನ ಆರಾಧನೆ ಸಿಂಪಲ್, ವಿಶೇಷ ಎರಡನ್ನೂ ಹೇಳ್ತೀನಿ. ದಯವಿಟ್ಟು ಅದನ್ನು ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನು ಮಾಡಿಕೊಂಡು ನಾನು ಇಲ್ಲಿ ತನಕ ಹೇಳಿದ್ದ ಎಲ್ಲ ಶುಭಫಲಗಳನ್ನು ದಯವಿಟ್ಟು ಪಡ್ಕೊಳ್ಳಿ ನೀವು, ಗೊತ್ತಾಯ್ತಲ್ವಾ? ಯಾಕೆಂದರೆ ನಂತರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಇಲ್ಲ, ಆಯಿತಾ? ಸೊ ಗ್ರಹಣಗಳೆಲ್ಲ ಪರ್ವಕಾಲಗಳು, ಅವತ್ತಿನ ದಿವಸ ಇಡೀ ದಿವಸ ಪರ್ವಕಾಲವಾಗಿರುತ್ತೆ. ನಾವು ಏನು ದೇವತಾರಾಧನೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದಾಗುತ್ತೆ. ಸೊ ಲೆಫ್ಟ್ ಈಸ್ ರೆಸ್ಟ್ ಟು ಯು, ಅಂದರೆ ನಿಮಗೆ ಬಿಟ್ಟಂಥ ವಿಚಾರ. ಯಾವ ಥರ ತೊಗೊಳ್ತೀರಾ, ಪಾಸಿಟಿವ್ ತೊಗೊಳ್ತೀರಾ ಅಥವಾ ನೆಗೆಟಿವ್ ತಗೊಂಡು ಇದು ಮಾಡ್ಕೋತಾರೆ ನಂಗೆ ಗೊತ್ತಿಲ್ಲ. ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡ್ತೀನಿ, ಎಷ್ಟು ಜನಕ್ಕೆ ಇದು ಒಳ್ಳೆಯದಾಗಲಿ ಅಂತ ನೋಡ್ತೀನಿ. ಈಗ ಪರಿಹಾರದ ವಿಚಾರಕ್ಕೆ ಬಂದ್ಬಿಡ್ತೀನಿ. ಬಹಳ ಪ್ರಮುಖವಾಗಿ ಸೆಪ್ಟೆಂಬರ್ 18ನೇ ತಾರೀಕು ಯಾವುದೇ ಗ್ರಹಣಾಚರಣೆ ಇಲ್ಲದ ಕಾರಣ ಯಾವುದೇ ದೇವಸ್ಥಾನಗಳು ಬಾಗಿಲಾಕಲ್ಲ. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು 1 ಲೀಟ್ರೋ 2 ಲೀಟ್ರೋ ಹಾಲನ್ನು ಪರ್ಚೇಸ್ ತಗೊಂಡು ಮನೆ ಹತ್ತಿರ ಇರುವ ಈಶ್ವರನ ದೇವಸ್ಥಾನ ಹುಡುಕೊಂಡು ಹೋಗಿ. ಜೊತೆಗೆ 3 ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಹೋಗಿ, ತುಪ್ಪ ಬತ್ತಿ ಎಲ್ಲ ತಗೊಂಡ್ಕೊಂಡು ಹೋಗಿ. ಅಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಈಶ್ವರನಿಗೆ ನೀವು ಮಕರ ರಾಶಿಯವರು ನಿಮ್ಮ ಹೆಸರಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಆಯಿತಾ? ಜೊತೆಯಲ್ಲಿ 3 ಮಣ್ಣಿನ ಹಣತೆ ಹಿಡಿದನ ಚಿಕ್ಕ ಚಿಕ್ಕದು, ಅದರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, 3 ತುಪ್ಪದ ದೀಪವನ್ನು ಹಚ್ಚಿ ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಈಶ್ವರನಿಗೆ. ಯಥಾಶಕ್ತಿ ಕಾಲ್ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ, 9, 18, 21 ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಈಶ್ವರನ ಮುಂದೆ ಕೂತ್ಕೊಂಡು 3 ಬಾರಿ ಶಿವಾಷ್ಟೋತ್ತರ, 3 ಬಾರಿ ಚಂದ್ರಾಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ, ಸಾಕು. ಮನೆಗೆ ಬನ್ನಿ, ನಿಮಗೆ ಅದ್ಭುತವಾದಂಥ ಅವಕಾಶ ಇದು. ನೋಡಿ, ಎಲ್ಲ ಸಮಸ್ಯೆಗಳನ್ನು ಈಸಿಯಾಗಿ ನೀವು ಪರಿಹಾರ ಮಾಡ್ಕೊಳ್ಬಹುದು. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಇಷ್ಟೆಲ್ಲ ಇದೆ ಅಂದಮೇಲೆ ನನಗೆ ಇನ್ನೂ ಪವರ್ಫುಲ್ ಆದ ಪರಿಹಾರ ಬೇಕು ಅಂತ ಹೇಳ್ತೀರಾ? ಇನ್ನೂ ಪವರ್ಫುಲ್ ಆದ ಪರಿಹಾರವನ್ನು ನಿಮಗೋಸ್ಕರ ನಾವು ಅವತ್ತೇ ಮಾಡ್ತಾ ಇದ್ದೇವೆ. ಯಾವತ್ತು? ಸೆಪ್ಟೆಂಬರ್ 18ನೇ ತಾರೀಕಿಗೆ ಚಂದ್ರಗ್ರಹಣ ದಿವಸವೇ ನಾವು ಮಹಾ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೋಸ್ಕರ ದಯವಿಟ್ಟು ನೀವು ಮಕರ ರಾಶಿಯವರಾಗಿದ್ದರೆ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡುವ ಅವಕಾಶ ಇದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳು ಅಂದರೆ ಹಲವಾರು ಹೋಮಗಳಿದೆ. ಚಂದ್ರಗ್ರಹಣದ ದಿವಸವೇ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ. ಚಂದ್ರನ ರತ್ನ ಯಾವುದು? ಪರ್ಲ್, ಒರಿಜಿನಲ್ ಮುತ್ತು. ನೋಡಿ, ಒರಿಜಿನಲ್ ಮುತ್ತಿಂದು ಒಂದು ಪರ್ಲ್ನ ಡಾಲರ್ ಮಾಡಿಸಿದ್ದೇನೆ. ಈ ಡಾಲರ್ನ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಸಂಕಲ್ಪ ಸೇವೆ ಕೊಟ್ಟವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಡಾಲರ್ ಕೊಡ್ತಾ ಇದ್ದೇನೆ. ಇದೊಂದು 3-4 ಕ್ಯಾರೆಟ್, ಅದು 4-5 ಕ್ಯಾರೆಟ್ಗಿನ್ನ ಜಾಸ್ತಿ ಇರತಕ್ಕಂತಹ ಒಂದು ರತ್ನ. ನಮ್ಮ ರತ್ನಗಳಲ್ಲಿ ಹೆಂಗೆ ಅಂದರೆ ಎಷ್ಟು ಜಾಸ್ತಿ ಕ್ಯಾರೆಟ್ ಅಂದರೆ ಎಷ್ಟು ತೂಕ ಇರುತ್ತೋ ಅಷ್ಟೊಂದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಇದು ಸ್ವಲ್ಪ ದೊಡ್ಡ ಡಿಸೈನ್ ಬಂದಿದ್ದರಿಂದ ದೊಡ್ಡದೇ ಕೂರಿಸಬೇಕಾದ ಅನಿವಾರ್ಯತೆ ಬಂತು. ಈ ಒಂದು ಮುತ್ತಿನಿಡಬೇಕಾದಂಥದ್ದು ಜಾಸ್ತಿ ಕಾಸ್ಟ್ ಆಯಿತು. ನೋ ಪ್ರಾಬ್ಲಮ್, ಬಟ್ ನಿಮಗೆ ಒಳ್ಳೇದಾಗಬೇಕು ಮಕರ ರಾಶಿಯವರಿಗೆಲ್ಲರಿಗೂ. ಸೊ ನಾನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ದೊಡ್ಡದೇ ಒಂದು ಒರಿಜಿನಲ್ ಮುತ್ತನ್ನು ಇದರಲ್ಲಿ ಇಟ್ಟಿದ್ದೇನೆ. ಸೊ ಈ ಒಂದು ಡಾಲರ್ ಪ್ರಿಪೇರ್ ಮಾಡಿದ್ದೇವೆ. ಈ ಒಂದು ಒರಿಜಿನಲ್ ಮುತ್ತಿನ ಡಾಲರ್ ಇದನ್ನು ನಾವು ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಅಂದರೆ ಗ್ರಹಣ ಸಮಯ ಪರ್ವಕಾಲ ಅಲ್ವಾ? ಸೊ ಒಂದು ಪರಿಹಾರ ಮಾಡಿದ್ರೆ ಹಲವಾರು ಸಮಸ್ಯೆಗಳಿಗೆ ಅದು ಪರಿಹಾರ ಆಗ್ಬಿಡಬೇಕು ಒಂದು ವಿಶೇಷ ಪೂಜೆಯಿಂದ. ಅಂಥದ್ದು ಯಾವುದಪ್ಪ ಇದೆ ಅಂತ ನೋಡಿದಾಗ ಮಹಾ ಸುದರ್ಶನ, ಲಕ್ಷ್ಮೀ ಸುದರ್ಶನ. ನೋಡಿ, ಈ ಸುದರ್ಶನ ಹೋಮದಿಂದ ಆರ್ಥಿಕ ಬಾಧೆಗಳು ಪರಿಹಾರವಾಗುತ್ತೆ. ದುಡ್ಡು ಕಾಸು ಏನೇ ಸಮಸ್ಯೆ ಇದ್ರೂ ಸುದರ್ಶನ ಹೋಮ ಮಾಡಿದ್ರೆ ದುಡ್ಡು ಕಾಸು ಸಮಸ್ಯೆಗಳು ಪರಿಹಾರ ಆಗುತ್ತೆ, ಆರ್ಥಿಕ ಬಾಧೆಗಳು. ಸುದರ್ಶನ ಹೋಮದಿಂದ ಸಾಲ ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ನಿಮಗೆ ಆರೋಗ್ಯ ಬಾಧೆಗಳೇನಿದ್ರೂ ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ದೃಷ್ಟಿ ದೋಷಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಶತ್ರು ಬಾಧೆಗಳು ಪರಿಹಾರವಾಗುತ್ತೆ. ಸುದರ್ಶನ ಹೋಮದಿಂದ ಮಾಟಮಂತ್ರ ದೋಷಗಳು ಪರಿಹಾರವಾಗುತ್ತೆ. ನೋಡಿ, ಒಂದು ಸುದರ್ಶನ ಹೋಮ ಎಷ್ಟೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದೆ. ಅದರಿಂದ ಮಹಾಲಕ್ಷ್ಮಿ ಸುದರ್ಶನ ಹೋಮವನ್ನು ಗ್ರಹಣದ ದಿವಸ ಮಾಡಿದ್ರೆ, ಯಾಕೆಂದರೆ ಬೇರೆ ದಿನಗಳಲ್ಲಿ ಮಾಡೋದಕ್ಕೂ ಗ್ರಹಣದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬೇರೆ ನಾರ್ಮಲ್ ಡೇಸಲ್ಲಿ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಗ್ರಹಣದ ದಿವಸ ಮಾಡಿದ್ರೆ ಅದರ 10 ಪಟ್ಟಷ್ಟು ಪುಣ್ಯ, 100 ಪಟ್ಟಷ್ಟು ಪುಣ್ಯ ಬರುತ್ತಂತೆ.
ಸೊ ಆದ್ರಿಂದ ನಾವು ಮಹಾಲಕ್ಷ್ಮೀ ಸುದರ್ಶನ ಹೋಮವನ್ನ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದ ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಶೇಷವಾದ ಒರಿಜಿನಲ್ ಪರ್ಲ್ ಆ ಲಕ್ಷ್ಮೀ ಸುದರ್ಶನ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಷ್ಟೇನಾ? ಇಲ್ಲ, ಇನ್ನೂ ಇದೆ. ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಸಂತಾನವಾಗಬೇಕು. ಆಲ್ರೆಡಿ ಸಂತಾನ ಇರತಕ್ಕಂಥ ಮಕರ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ದುಃಖ ಮನಸ್ತಾಪಗಳಿದ್ದರೆ ಪರಿಹಾರವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ ಅದನ್ನು ಮಾಡ್ತಾ ಇದ್ದೇವೆ. ಅಷ್ಟೇನಾ? ಇನ್ನೂ ಇದೆ. ಸರ್ಪದೋಷದಿಂದಾಗಿ ಮದುವೆ ಆಗ್ತಾ ಇಲ್ಲ, ಸರ್ಪದೋಷದಿಂದಾಗಿ ಮಕ್ಕಳಾಗುತ್ತಾ ಇಲ್ಲ, ಸರ್ಪದೋಷದಿಂದಾಗಿ ಆರೋಗ್ಯ ಬಾಧೆ, ಸರ್ಪದೋಷದಿಂದಾಗಿ ಆರ್ಥಿಕ ಬಾಧೆ, ಸರ್ಪದೋಷದಿಂದಾಗಿ ಉದ್ಯೋಗ ಬಾಧೆ, ಸರ್ಪದೋಷದಿಂದಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿ ಸಮಸ್ಯೆ ಏನೇ ಇರಲಿ, ಸರ್ಪದೋಷದಿಂದಾಗಿ ಆಗ್ತಾ ಇದೆ ಅಂದರೆ ಗ್ರಹಣದ ದಿವಸ ಸರ್ಪಶಾಂತಿ ಮಾಡಿದಾಗ 10 ಪಟ್ಟು 100 ಪಟ್ಟಷ್ಟು ಪುಣ್ಯ ಬರ್ತದೆ. ಆದ್ದರಿಂದ ಅವತ್ತು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುಬಲ ಆಲ್ರೆಡಿ ಇದೆ ನಿಮಗೆ ಮಕರ ರಾಶಿಯವರಿಗೆ. ಸೊ ಗ್ರಹಣದ ದಿವಸ ಗುರುಶಾಂತಿ ಹೋಮ ಮಾಡಿದ್ರೆ ಇನ್ನೂ ಪವರ್ಫುಲ್ ಆಗಿ ಗುರುಬಲ ಕೆಲಸ ಮಾಡುತ್ತೆ. ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಾಡೆ ಸಾತಿಯ ಕೊನೆಯ 6 ತಿಂಗಳಲ್ಲಿ ಕೂತ್ಕೊಂಡಿದ್ದೀರಾ ನೀವು ಮಕರ ರಾಶಿಯವರು. ಸೊ ಆದ್ರಿಂದ ನಿಮಗೆ ಆ ಸಾಡೆ ಸಾತಿಯ ದುಷ್ಪ್ರಭಾವ ಎಲ್ಲ ಪರಿಹಾರವಾಗಬೇಕು ಅಂತೇಳಿ ಶನಿಶಾಂತಿ ಹೋಮವನ್ನು ಗ್ರಹಣ ದಿವಸ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮಗೆ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟೆಲ್ಲ ಹೋಮಗಳು ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂಥ ಒರಿಜಿನಲ್ ಪರ್ಲ್ ನಿಮಗೆಲ್ಲರಿಗೂ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಕೊಡ್ತೇನೆ. ದಯವಿಟ್ಟು ಪ್ರತಿಯೊಬ್ಬರು ಡೈಲಿ ಅದನ್ನು ಹಣೆಗೆ ಹಚ್ಕೊಳ್ಳಿ. ಅಷ್ಟೇ ಅಲ್ಲ, ಒಂದು ಚಂದ್ರಬಿಂಬವನ್ನು ಕಳಿಸ್ಕೊಡ್ತೇನೆ. ಈ ಚಂದ್ರಬಿಂಬವನ್ನು ನೀವು 1 kg ಅಕ್ಕಿ, 1 kg ಉದ್ದಿನ ಬೇಳೆನಲ್ಲಿ ಇಟ್ಟುಬಿಟ್ಟು ಅದನ್ನು ಮನೆ ಹತ್ತಿರ ಇರುವಂತಹ ಯಾವುದಾದ್ರು ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಡಿ. ಅಷ್ಟೇ, ಸಿಂಪಲ್. ನಿಮಗೆ 2 ವಿಚಾರಗಳನ್ನು ತಿಳಿಸ್ತೇನೆ. ನೀವು ದೇವಸ್ಥಾನಗಳಿಗೆ ಹೋಗಿ ನಾರ್ಮಲ್ ಆಗಿ ನೀವು ಮಾಡುವ ಈಸಿ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಹೋಮ ಪರಿಹಾರಗಳನ್ನು ಹೇಳಿದ್ದೇನೆ, ವಿಶೇಷ ಪ್ರಸಾದಗಳನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನೇ ಮಾಡಿ, ಯಾವುದೇ ಒತ್ತಾಯ ಇಲ್ಲ. ದಯವಿಟ್ಟು ಅಪಾರ್ಥ ಮಾಡಿಕೊಂಡು ಏನೋ ಒಂದಿಷ್ಟು ಕೆಡದಾಗ ಕಮೆಂಟ್ ಮಾಡಬೇಡಿ. ನಿಮಗೆ ಸಂಪೂರ್ಣ ನೀವೇ ಸರ್ವತಂತ್ರ ಸ್ವತಂತ್ರರು. ನಿಮಗೆ ಭಗವಂತ ಏನು ಯೋಗ ಕೊಡ್ತಾನೋ, ಏನು ಸೇವೆ ಮಾಡಿಸ್ಕೊಳ್ತಾನೋ ನಿಮ್ಮ ಹತ್ರ ಅದನ್ನೇ ಮಾಡಿ. ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದರೆ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮಕರ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ನಾನೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಲ್ಲಿ ಲೈವ್ ನೋಡ್ತೀರಾ ಗ್ರಹಣ ದಿವಸನೇ. ಆಮೇಲೆ ಮರು ದಿವಸ ಬೆಳಗ್ಗೆ ನಾವೆಲ್ಲ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಗುರುವಾರ ದಿವಸ 19ನೇ ತಾರೀಕು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಇದು ತುಂಬ ಇಂಪಾರ್ಟೆಂಟ್ ಗ್ರಹಣ ಬಲ. ಸೊ ಅದರಿಂದಾಗಿ ಪ್ರತಿಯೊಬ್ಬರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಿ. ಇದನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.